ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ, ಮಾವಿನ ಹಣ್ಣಿನ ಸೀಸನು ಬಂದಾಯ್ತು. ಆಗಲೇ ಹೆಚ್ಚು ಕಡಿಮೆ 15 ದಿನಾನೇ ಆಯಿತು ಮಾವಿನ ಹಣ್ಣು ಬರ್ತಾ ಇದ್ದಾವೆ. ಆದರೆ ನಮ್ಮ ಮನೆಯಲ್ಲಿ ಇನ್ನೂವರೆಗೂ ನಾವು ಒಂದು ಮಾವಿನ ಹಣ್ಣು ಕೂಡ ತಂದು ತಿಂದಿಲ್ಲ. ಇದು ಫಸ್ಟ್ ಟೈಮು ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ತಗೊಂಬರ್ತಾ ಇರೋದು. ಅಂದರೆ ನಾವು ಮಾವಿನ ಹಣ್ಣು ಅಂಗಡಿಯಿಂದ ಖರೀದಿ ಮಾಡೋಕ್ಕೆ ಜಾಸ್ತಿ ಹೋಗೋದಿಲ್ಲ. ನೋಡ್ತಾ ಇರ್ಬೋದು ನೀವು. ಈ ಮಾವಿನ ಹಣ್ಣು ನಮ್ಮ ಮನೆಯವರು ಊರಿಗೆ ಹೋಗಿ ತಗೊಂಡ್ಬಂದಿದ್ದಾರೆ. ಅಂದ್ರೆ ನಮ್ಮ ಊರಲ್ಲಿ ಮರ ಏನಿಲ್ಲ ನಮ್ದು. ನಮ್ಮ ಯಜಮಾನ್ರಪ್ಪ ಇದಾರಲ್ವಾ, ಅವರು ಮಾವಿನ ಮರ ಮಾಡ್ಕೊಂತಾರೆ. ನಮ್ಮ ಮನೆಗೋಸ್ಕರ ಒಂದೇ ಒಂದು ಮಾವಿನ ಮರ ಮಾಡ್ಕೊಂಡು ನಾವೆಲ್ಲ ಡಿವೈಡ್ ಮಾಡ್ಕೊಂತೀವಿ. 4-5 ಮನೆಗೆ ಡಿವೈಡ್ ಮಾಡಿ ಹಣ್ಣುಗಳು ಎಷ್ಟು ಬರುತ್ತೆ ಅಷ್ಟು ನಮಗೂ ಕೂಡ ಕೊಟ್ಟು ಕಳಿಸ್ತಾರೆ. ನಮ್ಮ ಮನೆಯವರು ಹೋಗಿ ತಗೊಂಡ್ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈ ಮಾವಿನ ಹಣ್ಣು ಬಂದು ರಸಪುರಿ ಮಾವಿನ ಹಣ್ಣು ಅಂತ ನಮ್ಮ ಮನೆಯವರು ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು. ಇದು ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋ ಅಂತ ಹಣ್ಣುಗಳು. ನಾವೇನು ಔಷಧಿ ಅದು ಪೌಡರ್ ಎಲ್ಲ ಬರುತ್ತಲ್ವಾ, ಅದೇನು ಹಾಕಿ ನಾವು ಮಾವಿನ ಹಣ್ಣು ಇದು ಹಣ್ಣು ಮಾಡಿಲ್ಲ. ಹಾಗಾಗಿ ಇದು ನ್ಯಾಚುರಲ್ ಆಗಿ ಹಣ್ಣು ಮಾಡಿದ್ದಾರೆ. ಹುಲ್ಲಾಕಿ, ನೀವು ನೋಡ್ತಾ ಇರ್ಬೋದು, ಬಾಕ್ಸ್ ಅಲ್ಲಿ ಹುಲ್ಲಾಕಿ ಎಲ್ಲ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ಮತ್ತೆ ಇನ್ನ ಹಸಿ ಕಾಯಿ ಕೂಡ ಇನ್ನ ಒಂದ್ ಸ್ವಲ್ಪ ಇದಾವೆ ಹಣ್ಣಾಗುವಂಥವು. ಇದು ಹಣ್ಣಾಗಕ್ಕೆ ಇಡಬೇಕು. ಈ ರೀತಿ ನಮ್ಮ ಮನೆಯಲ್ಲಿ ತಂದಿದ್ದಾರೆ. ನಮ್ಮ ಮನೆಯಲ್ಲಿ ತಗೊಂಡ್ಬಂದಿದ್ದು ನೈಟ್ ಆಗಿತ್ತು. ನೈಟ್ 10 ಗಂಟೆ, ನಮ್ಮ ಮನೆಯವ್ರು ಬೆಳಿಗ್ಗೆನೆ ಹೋಗಿ ನೈಟ್ 10 ಗಂಟೆ ಅಷ್ಟರಲ್ಲಿ ವಾಪಸ್ ಬಂದ್ರು. ಮಾವಿನ ಹಣ್ಣು ತಗೊಂಬರಕ್ಕೆ ಅಂತಾನೆ ಊರಿಗೆ ಹೋಗಿದ್ರು. ಊರಿಗೆ ಹೋಗಿ ತಗೊಂಡ್ಬಂದ್ರು. ನಾನು ಇನ್ನ ಒಂದು ಹಣ್ಣು ಕೂಡ ತಿಂದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಗ ಮಾತ್ರ ಒಂದ್ ಹಣ್ಣು ತಿಂದಿದ್ದಾನೆ. ಆದ್ರೆ 6 ಹಣ್ಣು ಇದ್ರಲ್ಲಿ ಖಾಲಿ ಆಗಿದೆ. 6 ಹಣ್ಣು ಯಾವ ತರ ಖಾಲಿ ಆಯ್ತು ಅಂತ ಅಂದ್ರೆ, ನಮ್ಮ ಮನೆಯವರು ಒಂದ್ 5 ಹಣ್ಣು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ತಕ್ಷಣ ಅವರು ಯಾವುದೇ ಆಗ್ಲಿ ಒಂದ್ ವಸ್ತು ನಮ್ಮ ಮನೆಯಲ್ಲಿ ಫಸ್ಟ್ ನಮ್ಮ ಊರಿಂದ ಏನಾದ್ರು ತಗೊಂಡ್ಬಂದ್ರೆ ನಮ್ಮ ಮನೆಯವರಿಗೆ ಫಸ್ಟ್ ಬೇರೆಯವ್ರಿಗೆ ಒಂದ್ ಸ್ವಲ್ಪ ಕೊಟ್ಟು ತಿನ್ಬೇಕು. ಅವಾಗ್ಲೇ ಅವರಿಗೆ ತುಂಬಾ ಖುಷಿ. ನಮಗೂ ಅಷ್ಟೇನೆ, ಹಂಚೋದ್ರಲ್ಲಿ ನಮಗೂ ತುಂಬಾ ಖುಷಿ ಇರುತ್ತೆ. ಹಾಗಾಗಿ ನಾವು ಬೇರೆಯವರಿಗೆ ಕೊಟ್ಟು ನಾವು ತಿನ್ನಕ್ಕೆ ಇಷ್ಟಪಡ್ತೀವಿ. ನಾವು ಇನ್ನ ಮನೆಯಲ್ಲಿ ಒಂದ್ ಹಣ್ಣು ಕೂಡ ಕುಯ್ದು ತಿಂದಿಲ್ಲ. ಆದ್ರೆ ಬೇರೆಯವ್ರಿಗೆ ಒಂದ್ 5 ಹಣ್ಣು ನಾವು ಕೊಟ್ಟಿದೀವಿ. ಇಷ್ಟ ಹಣ್ಣಿದೆ. ಎಷ್ಟಿದೆ ಅಂತ ಇದ್ರಲ್ಲಿ ತೆಗೆದು ನೋಡೋಣ ಫ್ರೆಂಡ್ಸ್, ಯಾವ ತರ ಇದೆ ಹಣ್ಣು ಅಂತ. ನೋಡ್ತಾ ಇರ್ಬೋದು. ನನ್ಗಂತೂ ಸ್ಮೆಲ್ಲು ಮನೇಲೆಲ್ಲ ಮಕ ಅಂತಿದೆ. ಮನೆ ತುಂಬಾ ಸ್ಮೆಲ್ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದಾವೆ ಅಲ್ಲ. ಇದು ಹುಲ್ಲಲ್ಲಿ ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋ ಅಂತ ಹಣ್ಣು. ನಿಮ್ಗೆ ಈ ರೀತಿ ಮಾವಿನ ಹಣ್ಣು ಮನೆಯಲ್ಲಿ ತಗೊಂಡ್ಬಂದು ಹಣ್ಣು ಮಾಡ್ತೀರಾ? ನೀವು ಯಾವ ತರ ಹಣ್ಣು ತಗೊಂಬರ್ತೀರಾ ಅಂತ ಯಾರಾದ್ರೂ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ ಕಡೆನೂ ಇದೇ ರೀತಿ ತಗೊಂಡ್ಬಂದು ಹಣ್ಣು ಮಾಡ್ಕೊಂತೀರಾ ಅಂತ ಹೇಳಿ. ನಾವು ಔಷಧಿ ಹಾಕಿ ಹಣ್ಣು ಮಾಡಿಲ್ಲ. ಇದು ನ್ಯಾಚುರಲ್ ಆಗಿ ಹುಲ್ಲಲ್ಲಿ ಹಣ್ಣು ಮಾಡಿರೋ ಅಂತ ಹಣ್ಣು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಹಣ್ಣು ನನಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ನಾನು ಫಸ್ಟ್ ಗುಡಿಯಾಗೆ ಕುಯ್ದು ತಿನ್ನಿಸ್ಬೇಕು ಅಂತ ಆಸೆ ಆಗಿದೆ. ಇದು ಇನ್ನ ಹಸಿ ಇದೆ ಮಾವಿನ ಹಣ್ಣು. ನೋಡೋಣ, ತೆಗಿಯೋಣ. ನೋಡಿ ಎಷ್ಟು ಮಾವಿನ ಹಣ್ಣುಗಳು ಇದಾವೆ. ತೆಗೆದ್ಬಿಟ್ಟು ಯಾವ ತರ ಇದೆ ಅಂತ ನೋಡೋಣ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ನೀವು. ಹುಲ್ಲಲ್ಲಿ ಹಾಕಿ ಈ ರೀತಿ ನಮ್ಮ ಮಾವ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ಅವರು ಹಣ್ಣು ಖರೀದಿ ಮಾಡಿ ಎಷ್ಟೇ ತಿಂದ್ರು ನಾವು ನಮ್ಮ ಮನೆಯಲ್ಲಿ ತಗೊಂಡ್ಬಂದು ಈ ರೀತಿ ಹಣ್ಣು ಮಾಡೋದು ತಿಂದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ. ಹಾಗಾಗಿ ನಮ್ಮ ಮಾವ ತುಂಬಾ ಇಷ್ಟಪಟ್ಟು ಮಕ್ಳಿಗೋಸ್ಕರ ಅಂತ ಒಂದು ಮರ ಮಾಡಿ ಅವರು ಹಣ್ಣು ಮಾಡ್ತಾರೆ. ತಗೊಂಡ್ಬಂದು ಮನೆಯಲ್ಲೇ ಈ ತರ ಬಾಕ್ಸ್ ಅಲ್ಲಿ ಹಾಕಿ. ಇದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಒಂದೊಂದು ಹಣ್ಣು ತುಂಬಾ ಚೆನ್ನಾಗಿದಾವೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾನೇ ಚೆನ್ನಾಗಿದೆ. ನಾನು ಎಲ್ಲ ತೆಗೆದು ಜೋಡಿಸ್ತಾ ಇದ್ದೀನಿ. ನೋಡಿ, ಇದು ಹುಲ್ಲು ತೆಗೆದ್ಬಿಟ್ಟು ನೋಡೋಣ ಎಷ್ಟು ಹಣ್ಣಿದೆ ಅಂತ ಹೇಳಿ. ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ರಾಗಿ ಹುಲ್ಲು ಹಾಕಿ ಹಣ್ಣು ಮಾಡಿದ್ದಾರೆ. ನೋಡಿ ಇಷ್ಟು ಹಣ್ಣು ಕಳಿಸಿದ್ದಾರೆ ನಮ್ಗೆ ಊರಿಂದ. ಎಷ್ಟು ಚೆನ್ನಾಗಿದೆ. ಈ ಹಣ್ಣು ಬಂದು ಎಲ್ಲ ಒಂದೇ ಮರದ್ದು ಹಣ್ಣು, ರಸಪುರಿ ಮಾವಿನ ಹಣ್ಣು. ಈ ರೀತಿ ಹಣ್ಣು ನಿಮ್ಗೆ ತಿನ್ನಕ್ಕೆ ಮಾವಿನ ಹಣ್ಣು ಯಾರಿಗೆ ಇಷ್ಟ ಆಗೋದಿಲ್ಲ? ತುಂಬಾ ಇಷ್ಟ ಆಗುತ್ತೆ. ನನ್ಗಂತೂ ನನ್ಗಿಷ್ಟ. ಏನೇನು ಜ್ಯೂಸ್ ಮಾಡ್ಬೇಕು, ಐಸ್ ಕ್ರೀಮ್ ಮಾಡ್ಬೇಕು, ಅದೇನಾಗುತ್ತೆ ನಾನು ಕೂಡ ಮಾಡ್ತೀನಿ ಫ್ರೆಂಡ್ಸ್. ಆದಷ್ಟು ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಕೊಡಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಇದೆ. ಇಷ್ಟು ಹಣ್ಣು ಕಳ್ಸಿದ್ದಾರೆ ಊರಿಂದ. ನಾವು ಜಾಸ್ತಿ ಅಂಗಡಿಯಲ್ಲಿ ಖರೀದಿ ಮಾಡಕ್ ಹೋಗೋದಿಲ್ಲ. ಊರಿಂದ ಈ ತರ ತಗೊಬಂದು ನೀಟಾಗಿ ನಾವು ತಿನ್ಬಿಟ್ಟು, ಅಮ್ಮಮ್ಮ ಮಾಡಿದ್ರೆ ಒಂದ್ ಸತಿನೋ 1-2 ಸತಿನೋ ನಮ್ಗೆ ಯಾವ್ದಾದ್ರು ಹಣ್ಣು ಚೆನ್ನಾಗೆ ಕಾಣ್ತು ಅಂತ ಅಂದ್ರೆ ನಾವು ಖರೀದಿ ಮಾಡ್ತೀವಿ. ಆದ್ರೆ ನನಗೆ ಯಾವ ಹಣ್ಣು ಇಷ್ಟ ಗೊತ್ತಾ ಫ್ರೆಂಡ್ಸ್?
ನನಗೆ ಮಾವಿನ ಹಣ್ಣು, ನಾಟಿ ಮಾವಿನ ಹಣ್ಣು ಬರುತ್ತಲ್ಲ, ನಾಟಿ ಮಾವಿನ ಹಣ್ಣು ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ, ಒಂದ್ ಸ್ವಲ್ಪ ನಿಂಬೆ ಹಣ್ಣು ತರ ಬರುತ್ತೆ, ಫುಲ್ಲು ಹುಳಿ ಇರುತ್ತೆ ಹಸಿಯಲ್ಲಿ, ಹಣ್ಣಾದಾಗ ಫುಲ್ಲು ನಾರು ಮತ್ತೆ ತುಂಬಾನೇ ಸ್ವೀಟ್ ಆಗಿರುತ್ತೆ ನೋಡಿ. ಆ ರೋಡ್ ಸೈಡ್ ಪಕ್ಕ ಗಿಡಗಳು ಇರ್ತವೆ, ಜಾಸ್ತಿ ಅದು ಗಿಡ ಬೆಳೆಯೋದಿಲ್ಲ, ಕಾಡ್ ಸೈಡ್ ಅದು ಗಿಡ ತಾನೇ ಬೆಳೆದಿರುತ್ತೆ ಫಾರೆಸ್ಟ್ಗಳಲ್ಲೆಲ್ಲ. ಆ ಹಣ್ಣುಗಳು ನನಗೆ ತುಂಬಾನೇ ಇಷ್ಟ ಫ್ರೆಂಡ್ಸ್. ಅಂತ ಹಣ್ಣು ನನಗೆ ಮಾವಿನ ಹಣ್ಣು ತುಂಬಾನೇ ಇಷ್ಟ. ಹಸಿ ಮಾವಿನ ಹಣ್ಣಲ್ಲಿ ತೋತಾಪುರಿ ಮಾವಿನ ಹಣ್ಣು ತಿನ್ನಕ್ಕೆ ಎಲ್ಲಾರು ಇಷ್ಟಪಡ್ತಾರೆ, ಆ ಮಾವಿನ ಹಣ್ಣು ಇಷ್ಟ ನನಗೆ. ಹಣ್ಣಲ್ಲಿ ನನಗೆ ನಾಟಿ ಮಾವಿನ ಹಣ್ಣುಗಳು ತುಂಬಾನೇ ಇಷ್ಟ. ನೋಡಿ ಇಷ್ಟು ಹಣ್ಣಿದಾವೆ, ನಾನು ಇಲ್ಲಿ ಇಷ್ಟು ತೆಗ್ದಿದ್ದೇನೆ, ಪ್ಲೇಟಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಹಣ್ಣುಗಳು ನಾನು ತೆಗ್ದಿದ್ದೀನಿ. ಇಷ್ಟು ಹಣ್ಣು ನಮ್ಮ ಮನೆಯಲ್ಲಿ ಬಂದಿದೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಮ್ಮ ಮನೆಯಲ್ಲಿ ಈ ವರ್ಷದ ಮಾವಿನ ಹಣ್ಣು ಫಸ್ಟ್ ಟೈಮ್ ಬಂದಿರೋದು ಇದು. ನಿಮಗೆ ತಿನ್ನಕ್ಕೆ ಯಾವ ಮಾವಿನ ಹಣ್ಣು ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಆಯ್ತಾ ಫ್ರೆಂಡ್ಸ್. ಮತ್ತೆ ಇದೆಲ್ಲ ನಾನು ಎತ್ತಿ ಹಾಗೇನೆ ಜೋಡಿಸ್ತೀನಿ, ನೋಡ್ತಾ ಇರ್ಬೋದು ನೀವು. ನನಗಂತೂ ಮನೆಯಲ್ಲಿ ತುಂಬಾನೇ ಸ್ಮೆಲ್ ಘಮ ಘಮ ಅಂತಿದೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇದ್ರ ಜೊತೆ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಹಣ್ಣಿನ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅಂತ ಹೇಳಿ ತಿಳಿಸಿ. ನೋಡಿ ಬಾಕ್ಸ್ ಅಲ್ಲಿ ಇನ್ನ ಇದೆ, ಹಸಿ ಹಣ್ಣುಗಳೆಲ್ಲ ನಾನು ಕೆಳಗಡೆ ಜೋಡಿಸ್ಬಿಟ್ಟು ಹಣ್ಣೆಲ್ಲ ಮೇಲ್ಗಡೆ ಜೋಡಿಸ್ಕೊಂತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.